ಇನ್ನೂ 1 ವರ್ಷ ಆಗಿಲ್ಲ, ಅಂಡರ್ ವ್ಯಾರಂಟಿ ಇದೆ ಲ್ಯಾಪ್ಟಾಪು. ಆದರೂ ಕೂಡ ಮದರ್ ಬೋರ್ಡು ನಮ್ಮ ಕೆಲಸಕ್ಕೆ ತಡಿಲಿಲ್ಲ. ಸ್ನೇಹಿತರೆ, ಲ್ಯಾಪ್ಟಾಪ್ ಸರ್ವೀಸು ಸ್ಟಾರ್ಟ್ ಆಯಿತು. ಬೋರ್ಡ್ ಎಲ್ಲ ಬಿಚ್ಕೊಂಡಿದ್ದಾರೆ ನೋಡಿ, ಏನೂ ಇಲ್ಲ ಈ ಲ್ಯಾಪ್ಟಾಪಲ್ಲಿ ಏನೂ ಇಲ್ಲ. ಸೊ ಕಂಪ್ಲೀಟಾಗಿ ಮದರ್ ಬೋರ್ಡ್ ಅಂತ ಅಂದರೆ ಇದೇನೆ. ಸೊ ಫಸ್ಟು ಪ್ರೊಸೀಜರು ಇವ್ರು ಬಂದಾಗ ಮಾಡ್ತಾ ಇರೋದು, ಲ್ಯಾಪ್ಟಾಪ್ನ ಫೋಟೋ ತೊಗೊಳ್ತಾ ಇದ್ದಾರೆ. ಅಂದರೆ ಫಿಸಿಕಲ್ ಕಂಡೀಷನ್ ಹೇಗಿದೆ ಅಂತ ಹೇಳಿ ಕ್ರಾಸ್ ವೆರಿಫೈ ಮಾಡ್ತಾ ಇದ್ದಾರೆ. ಇಲ್ಲ ಏನು ಮಾಡೋದು, ನನ್ನ ಲ್ಯಾಪ್ಟಾಪ್ನ ಇಶ್ಯೂ ಏನು ಅಂತ ಅಂದರೆ, ಲ್ಯಾಪ್ಟಾಪು ಪದೇ ಪದೇ ಆಫ್ ಆಗ್ತಾಯಿತ್ತು. ಯಾವಾಗ ನೋಡಿದ್ರೂ ಟ್ರಬಲ್ ಕೊಡ್ತಾಯಿತ್ತು. ಲಾಸ್ಟ್ 3 ಟೈಮ್ಸ್ ಹಂಗಾಯಿತು. ಸೊ ನಾನು 4th ಟೈಮ್ಗೆ HP ಕೇಸ್ ರಿಜಿಸ್ಟರ್ ಮಾಡಿದೆ. ಇಮ್ಮಿಡಿಯೇಟಾಗಿ ವಿತಿನ್ 2 ಡೇಸಲ್ಲಿ ನನಗೆ ಸರ್ವಿಸ್ ಇಂಜಿನಿಯರ್ನ ಕಳಿಸ್ಕೊಟ್ಟಿದ್ದಾರೆ. ಸೊ HP ಸ್ಪೇರ್ ಪಾರ್ಟ್ ಆರ್ಡರ್ ಆಗಿತ್ತು. ಸೊ ಹಾಗಾಗಿ ಮದರ್ ಬೋರ್ಡ್ನ ಹೊಸದನ್ನ ತಂದಿದ್ದಾರೆ, ನೀವು ನೋಡ್ಬೋದು. ಮದರ್ ಬೋರ್ಡ್ನ ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ರೆಡಿ. ಹೊಸ ಮದರ್ ಬೋರ್ಡ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇವರು ರ್ಯಾಮ್ ತೊಗೊಳ್ದಲ್ಲೇ ಬಂದುಬಿಟ್ಟಿದ್ರು. ಸೊ ಹಾಗಾಗಿ ನನ್ನ ಹತ್ರ ಇನ್ನೊಂದು ಲ್ಯಾಪ್ಟಾಪ್ ಇತ್ತು, ಸೇಮ್ ಸೀರೀಸು, ಏನೂ ಚೇಂಜ್ ಇಲ್ಲ. ಸೊ ಅದ್ರದ್ದು ರ್ಯಾಮ್ನ ತೆಗೆದುಬಿಟ್ಟು ಆ ಲ್ಯಾಪ್ಟಾಪಿಗೆ ಹಾಕಿ ಚೆಕ್ ಮಾಡಿದ್ರು. Hey guys, welcome back to my channel. Hey guys, let's go. Welcome to new vlog. Let's get ನಮ್ಮ ಹೊಸ ಲ್ಯಾಪ್ಟಾಪು ಹೊಗೆ ಹಾಕ್ಸ್ಕೊಂಡಿತ್ತು. ಸೊ ಹಂಗಾಗಿ ಸರ್ವಿಸ್ ಇಂಜಿನಿಯರ್ ಬಂದಿದ್ದಾರೆ. ಶಕ್ತಿವೇಲ್ ಅಂತ ನಮ್ಮ HP ಕಡೆಯಿಂದ ಅಥರೈಸ್ಡ್ ಸರ್ವಿಸ್ ಸೆಂಟ್ರಿಂದ ಬಂದಿದ್ದಾರೆ. ಸೊ ಇವತ್ತು ಇನ್ನೂ 1 ವರ್ಷ ಆಗಿಲ್ಲ, ಅಂಡರ್ ವ್ಯಾರಂಟಿ ಇದೆ ಲ್ಯಾಪ್ಟಾಪು. ಆದರೂ ಕೂಡ ಮದರ್ ಬೋರ್ಡು ನಮ್ಮ ಕೆಲಸಕ್ಕೆ ತಡಿಲಿಲ್ಲ. ಮದರ್ ಬೋರ್ಡ್ ವಿಲ್ ಬಿ ಗೆಟ್ ಫಿಕ್ಸ್ ಸರ್ ಟುಡೇ. I'll check first what's the issue on this, sir. Based on that, I'll service. Okay, thank you. Sir, you got the motherboard from HP? Yes. Okay. ಸೊ ಇವ್ರಿಗೆ HP ಕಡೆಯಿಂದ ಮದರ್ ಬೋರ್ಡ್ ಸಿಕ್ಕಿದೆ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಕ್ವಿಕ್ಕಾಗಿ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನನ್ನ ಲ್ಯಾಪ್ಟಾಪ್ನ 1 ವರ್ಷದ ಒಳಗಿರುವಂತಹ ವ್ಯಾರಂಟಿ ಇರುವಂತಹ ಲ್ಯಾಪ್ಟಾಪ್ನ ಮದರ್ ಬೋರ್ಡ್ ಹಾಳಾಗೋಗಿದೆ. ಎಷ್ಟೋ ಜನ ಹೇಳ್ತೀವಿ ಹೊಸ ಲ್ಯಾಪ್ಟಾಪ್ ಏನೂ ಆಗಲ್ಲ ಅಂತ, ಬಟ್ ನಮ್ಮ ಕೆಲಸಕ್ಕೆ ಈ ಲ್ಯಾಪ್ಟಾಪು ಕೂಡ ತಡೀತಾ ಇಲ್ಲ, ಹೋಗಿದೆ. ಹೊಸ ಮದರ್ ಬೋರ್ಡ್ ಫಿಕ್ಸ್ ಮಾಡ್ತವ್ರೆ. ಸೊ ಲೆಟ್ಸ್ ಬಿಗಿನ್ ದಿಸ್ ವಿಡಿಯೋ. ಸೊ ಫಸ್ಟು ಪ್ರೊಸೀಜರು ಇವ್ರು ಬಂದಾಗ ಮಾಡ್ತಾ ಇರೋದು, ಲ್ಯಾಪ್ಟಾಪ್ನ ಫೋಟೋ ತೊಗೊಳ್ತಾ ಇದ್ದಾರೆ. ಅಂದರೆ ಫಿಸಿಕಲ್ ಕಂಡೀಷನ್ ಹೇಗಿದೆ ಅಂತ ಹೇಳಿ ಕ್ರಾಸ್ ವೆರಿಫೈ ಮಾಡ್ತಾ ಇದ್ದಾರೆ. ನಮ್ಮದ್ರಲ್ಲಿ ಮದರ್ ಬೋರ್ಡ್ ಏನೋ ಹೋಗಿರುತ್ತೆ, ಆದರೆ ಲ್ಯಾಪ್ಟಾಪ್ ಫಿಸಿಕಲ್ ಡ್ಯಾಮೇಜಿಂದಾಗಿ ಅದು ಏನಾದರೂ ಆಗಿರ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇವರು ಫೋಟೋಸ್ ತೊಗೊಂಡು ಇವರ HP ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತಾರೆ, ಸರ್ವಿಸ್ ಪೋರ್ಟಲ್ಗೆ. ಇಶ್ಯೂ ಏನು ಅಂತಂದರೆ ಲ್ಯಾಪ್ಟಾಪ್ ಆನ್ ಆಗ್ತಿರಲಿಲ್ಲ, ಅದೇ ಇಶ್ಯೂ. ಆಮೇಲೆ ವಿತೌಟ್ ಬ್ಯಾಟ್ರಿ ಲ್ಯಾಪ್ಟಾಪ್ ಆನ್ ಆಗಬೇಕು, ಆ್ಯಕ್ಚುಲಿ ಆನ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇವರು ಚಾರ್ಜರ್ನ ಕನೆಕ್ಟ್ ಮಾಡಿ ಆಗುತ್ತಾ ಇಲ್ವಾ ಅಂತ ಫಸ್ಟು ಟ್ರೈ ಮಾಡ್ತಾ ಇದ್ದಾರೆ. ಫ್ರಮ್ HP there was a woman tempo traveler for to service on spot. So everything was inbuilt. You don't know that, sir? So from how long you are working with HP? 4 months. Ah, okay, then you are new to this. Sir, this much dust is there. How to clean this dusted fan actually? We can't clean. Actually, while doing service only we can clean it, sir. Okay. ಸ್ನೇಹಿತರೆ, ಲ್ಯಾಪ್ಟಾಪ್ ಸರ್ವೀಸು ಸ್ಟಾರ್ಟ್ ಆಯಿತು. ಬೋರ್ಡ್ ಎಲ್ಲ ಬಿಚ್ಕೊಂಡಿದ್ದಾರೆ ನೋಡಿ, ಏನೂ ಇಲ್ಲ ಈ ಲ್ಯಾಪ್ಟಾಪಲ್ಲಿ ಏನೂ ಇಲ್ಲ. ಸೊ ಕಂಪ್ಲೀಟಾಗಿ ಮದರ್ ಬೋರ್ಡ್ ಅಂತ ಅಂದರೆ ಇದೇನೆ. ಇಡೀ ನಮ್ಮ ಲ್ಯಾಪ್ಟಾಪ್ನ ಫಂಕ್ಷನ್ನು ಡಿಪೆಂಡ್ ಆಗಿರೋದೇ ಇದೊಂದು ಮದರ್ ಬೋರ್ಡ್ ಮೇಲೆ. ಹೆಂಗಿದೆ ನೋಡಿ. ಮುಂಚೆ ಮದರ್ ಬೋರ್ಡು ಸ್ಕ್ವೇರ್ ಶೇಪಲ್ಲಿ ಬರ್ತಿತ್ತು, ಈಗ ಡಿಫ್ರೆಂಟ್ ಶೇಪಲ್ಲಿ ಕೊಡ್ತಾವನೆ. ಇವರೇನೋ ಎಕ್ಸ್ಪೆರಿಮೆಂಟ್ ಮಾಡ್ತವ್ರೆ ಬಿಚ್ಚಿ ಎಲ್ಲ ನೋಡಿ. ಸೊ HP ಸ್ಪೇರ್ ಪಾರ್ಟ್ ಆರ್ಡರ್ ಆಗಿತ್ತು. ಸೊ ಹಾಗಾಗಿ ಮದರ್ ಬೋರ್ಡ್ನ ಹೊಸದನ್ನ ತಂದಿದ್ದಾರೆ, ನೀವು ನೋಡ್ಬೋದು. ಮದರ್ ಬೋರ್ಡ್ನ ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ರೆಡಿ. HP ಬಂದಿರುವಂಥ ಬ್ರ್ಯಾಂಡ್ ನ್ಯೂ ಮದರ್ ಬೋರ್ಡ್ ಇದು. ಸೊ ಅಲ್ಲಿ ಯೂಸ್ಡ್ ಇದೆ. ಈ ವಿಡಿಯೋದಲ್ಲಿ ಎರಡನ್ನೂ ತೋರಿಸ್ತೀನಿ ನೋಡಿ. ಅದು ಯೂಸ್ಡು, ಇದು ನ್ಯೂ. ಸೊ ಇವಾಗ ಹೊಸದಾಗಿ ಇದಕ್ಕೆ ಮದರ್ ಬೋರ್ಡ್ ಕೂರಿಸ್ತಾರೆ. ಓಪನ್ ಸರ್. ಎಸ್, ಹೊಸ ಮದರ್ ಬೋರ್ಡ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಸೊ ಇದು ನನ್ನ ಓಲ್ಡ್ ಮದರ್ ಬೋರ್ಡ್. ಎರಡು ಏನೂ ಡಿಫ್ರೆನ್ಸ್ ಇಲ್ಲ, ಎರಡೂ ಚೆನ್ನಾಗಿದೆ ಅನಿಸ್ತದೆ, ಬಟ್ ಪರ್ಫಾರ್ಮೆನ್ಸ್ ಇಲ್ಲ. ಏನು ಮಾಡೋದು. ನನ್ನ ಲ್ಯಾಪ್ಟಾಪ್ನ ಇಶ್ಯೂ ಏನು ಅಂತ ಅಂದರೆ, ಲ್ಯಾಪ್ಟಾಪು ಪದೇ ಪದೇ ಆಫ್ ಆಗ್ತಾಯಿತ್ತು. ಯಾವಾಗ ನೋಡಿದ್ರೂ ಟ್ರಬಲ್ ಕೊಡ್ತಾಯಿತ್ತು. ಲಾಸ್ಟ್ 3 ಟೈಮ್ಸ್ ಹಂಗಾಯಿತು. ಸೊ ನಾನು 4th ಟೈಮ್ಗೆ HP ಕೇಸ್ ರಿಜಿಸ್ಟರ್ ಮಾಡಿದೆ. ಇಮ್ಮಿಡಿಯೇಟಾಗಿ ವಿತಿನ್ 2 ಡೇಸಲ್ಲಿ ನನಗೆ ಸರ್ವಿಸ್ ಇಂಜಿನಿಯರ್ನ ಕಳಿಸ್ಕೊಟ್ಟಿದ್ದಾರೆ. ಹೊಸ ಮದರ್ ಬೋರ್ಡ್ನ ಫಿಕ್ಸ್ ಮಾಡಿ ಆಯಿತು. ಇವಾಗ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದಾರೆ. ಒಂದು ರೀತಿ ಇವ್ರಿಗೆ ಆಫೀಸ್ ಸೆಟಪ್ಪೇ ಮಾಡಿಕೊಟ್ಬಿಟ್ವಿ ನಮ್ಮ ವರ್ಕ್ ಸ್ಟೇಷನಲ್ಲಿ. ಏಟಿಂಗ್ ಶೂಟನ್ನು ನಾನು ಇಲ್ಲೇ ಮಾಡ್ತಿದ್ದಿದ್ದು.
ನಮ್ಮ ಎಡಿಟರ್ಸ್ ಎಲ್ಲ ಇಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ತಿದ್ದಿದ್ದು. ಸೊ ಈ ಒಂದು ಎಡಿಟಿಂಗ್ ವರ್ಕಿಂಗ್ ಟೇಬಲ್ನ ಇವತ್ತು ಅವ್ರಿಗೆ ವರ್ಕ್ ಸ್ಟೇಷನ್ ಥರ ಮಾಡಿಕೊಟ್ವಿ, ಲ್ಯಾಪ್ಟಾಪ್ ವರ್ಕ್ ಸ್ಟೇಷನ್ ಥರ ಹಾಕಿ ಚೆಕ್ ಮಾಡ್ತಾಯಿದ್ದಾರೆ. ನೋಡೋಣ, ಆನ್ ಆಗ್ತಾಯಿಲ್ಲ. ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ, ಏನೋ ಡಿಫ್ರೆಂಟ್ ಇಶ್ಯೂ ಇರ್ಬೋದು. ಸೊ ಅವ್ರು ಇವಾಗ ನನಗೆ ಚೆಕ್ ಮಾಡಿ ಹೇಳ್ತಾರೆ ಏನು ಇಶ್ಯೂ ಅಂತ. ಒಂದು ಸಲ ಟ್ರಯಲ್ ನೋಡಿದ್ರು ಆನ್ ಆಗಲಿಲ್ಲ. ಸೊ ರ್ಯಾಮ್ ಎಲ್ಲ ಬಿಚ್ಚಿಟ್ಟು ಮತ್ತೆ ಪವರ್ನ ಪ್ಲಗ್ ಮಾಡ್ತಾಯಿದ್ದಾರೆ. ಈ ಸಲನಾದರೂ ಆನ್ ಆಗುತ್ತಾ ನೋಡೋಣ. ಬಟ್ ಫ್ಯಾನ್ ಆನ್ ಆಗಿ ಆಫ್ ಆಗ್ತಾಯಿದೆ. ಆ್ಯಕ್ಚುಲಿ ಇವರು ರ್ಯಾಮ್ ತೊಗೊಳ್ದಲ್ಲೇ ಬಂದುಬಿಟ್ಟಿದ್ರು. ಸೊ ಹಾಗಾಗಿ ನನ್ನ ಹತ್ರ ಇನ್ನೊಂದು ಲ್ಯಾಪ್ಟಾಪ್ ಇತ್ತು, ಸೇಮ್ ಸೀರೀಸು, ಏನೂ ಚೇಂಜ್ ಇಲ್ಲ. ಸೊ ಅದ್ರದ್ದು ರ್ಯಾಮ್ನ ತೆಗೆದುಬಿಟ್ಟು ಆ ಲ್ಯಾಪ್ಟಾಪಿಗೆ ಹಾಕಿ ಚೆಕ್ ಮಾಡಿದ್ರು. ಸೊ ವರ್ಕ್ ಆಯಿತು. ಈಗ ಗೊತ್ತಿಲ್ಲ, ಅಬ್ಸರ್ವೇಷನಲ್ಲಿ ಇಟ್ಟಿರ್ತೀನಿ ಸರ್, ಇನ್ನೊಂದು 2 ಡೇಸ್ ವರ್ಕ್ ಮಾಡಿ ಆಮೇಲೆ ನಾನು ಕೇಸ್ ಕ್ಲೋಸ್ ಮಾಡ್ತೀನಿ. ಮತ್ತು ಹಂಗೇನಾದ್ರು ಪ್ರಾಬ್ಲಮ್ ಅಂತಂದರೆ ರ್ಯಾಮ್ನ ರೀಪ್ಲೇಸ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಹೊಸ ಲ್ಯಾಪ್ಟಾಪ್ ತೊಗೊಂಡ್ರೆ ಹಾಳಾಗಲ್ಲ ಅಂತ ಏನಿಲ್ಲ, 100% ಹಾಳಾಗೇ ಆಗುತ್ತೆ. ಸೊ ಅಂಡರ್ ವ್ಯಾರಂಟಿ ಇದ್ದರೂ ಕೂಡ ನನಗೆ ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ. ನೀವು ಯಾರಾದರೂ ಪ್ರಾಬ್ಲಮ್ ಫೇಸ್ ಮಾಡಿರ್ತೀರ, ಅರ್ಜೆಂಟಾಗಿ ರೆಡಿ ಆಗಬೇಕು ಅಂತ ಹೋಗ್ಬಿಟ್ಟು ಸಾವಿರಾರು ರೂಪಾಯಿನ, ಲಕ್ಷಾಂತರ ರೂಪಾಯಿ ಲ್ಯಾಪ್ಟಾಪ್ಗೆ 1000 ರೂಪಾಯಿನ ಖರ್ಚು ಮಾಡಿ ಅಂಡರ್ ವ್ಯಾರಂಟಿ ಇರೋ ಲ್ಯಾಪ್ಟಾಪ್ನ ಆಚೆ ಕಡೆ ಸರ್ವಿಸ್ ಸೆಂಟ್ರಲ್ಲಿ ಮಾಡ್ಸೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಅವರು ಯಾವುದೇ ವ್ಯಾರಂಟಿ ಕೊಡೋದಿಲ್ಲ ನಂತರ ಕಂಪ್ನಿಯವರು. ಸೊ ಹಾಗಾಗಿ ಮಿಸ್ ಮಾಡ್ದಲೇ ನಿಮ್ಮ ಲ್ಯಾಪ್ಟಾಪ್ ಏನಾದರೂ ಪ್ರಾಬ್ಲಮ್ ಬಂತು ಅಂತಂದರೆ HP ಕೇಸ್ ರಿಜಿಸ್ಟರ್ ಮಾಡಿ ಬಂದು ಸರ್ವಿಸ್ ಮಾಡಿಕೊಡ್ತಾರೆ. ಕ್ಲೀನ್ ಮಾಡಿಬಿಟ್ಟು ಕೊಟ್ಟು ಹೋಗ್ತಾರೆ. ಸೊ ಇವಾಗ ಇದನ್ನು ಆಲ್ಮೋಸ್ಟ್ ಸರ್ವಿಸ್ ಮಾಡಿದ್ರು, ಕ್ಲೀನಾಗೆಲ್ಲ ವಾಶ್ ಮಾಡೋದು. ನೀವು ನೋಡ್ಬೋದು ಫ್ಯಾನಲ್ಲಿ ಎಷ್ಟು ಡಸ್ಟ್ ಕೂತಿತ್ತು ಅಂತ. ಇವಾಗ ಕ್ಲೀನಾಗಿ ಡಸ್ಟೆಲ್ಲ ರಿಮೂವ್ ಮಾಡಿದ್ದಾರೆ ವ್ಯಾಕ್ಯೂಮ್ ಹಾಕಿ. ಸೊ ಗ್ರೇಟ್ ಸರ್ವಿಸ್. ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಇದೇ ಪ್ರಾಬ್ಲಮ್ ಬರ್ದಲ್ಲೇ ಇದ್ದರೆ ಸಾಕು. ಯಾಕೆಂದರೆ ನಾವು ಕೆಲಸ ಮಾಡಬೇಕಾದ್ರೆ ಇದ್ರ ಪ್ರಾಬ್ಲಮ್ ಬರೋದು. ಸೊ ಇವಾಗ ಪ್ರಾಬ್ಲಮ್ ಬರೋಲ್ಲ. ಈಗ ಏನಾಗುತ್ತೋ ಗೊತ್ತಿಲ್ಲ. ಮತ್ತೆ ಆನ್ ಮಾಡಿ ನೋಡೋಣ. ಸರ್ ಆನ್ ಆವುದಾ? ಹಾಂ சார், நீங்கள் ஒரு வேலை பண்ணுங்கள் சார் ப்ளீஸ். நீங்கள் அதை ஆர்டர் பண்ணிடுங்க சார். ஆ ஓகே, நீங்கள் ஒரு வேலை பண்ணுங்கள். ஸோ நீங்கள் இது ஆர்டர் பண்ணுங்கள். ரேம் ப்ராப்ளம் இருக்குது, 100% எனக்கு தெரியும் இப்போது. சார் வேணாம் விடுங்க, ஓப்பனே பண்ண மாட்டேங்க. செக் பண்ண முடியாது, பவர் எடுத்து தான் பண்ண முடியும். ನಾನು ಈ ಕಷ್ಟನ ಆಲ್ರೆಡಿ 1 ತಿಂಗಳಿಂದ ಕಷ್ಟಪಟ್ಟಿದ್ದೀನಿ ಅಂದರೂ ಇವ್ರಿಗೆ ಅರ್ಥ ಆಗ್ತಾಯಿಲ್ಲ. ನನಗೇನು ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಇವ್ರಿಗೆಲ್ಲದನ್ನು ಹೇಳಿದ್ದೀನಿ, ಸರ್ ನಾನು 30 ಡೇಸ್ ಕಷ್ಟಪಟ್ಟಿದ್ದೀನಿ, ಮತ್ತೆ ಅದು ರ್ಯಾಮ್ ಇಶ್ಯೂ ಇದೆ ಬೇಡ ಅಂತ. ಬಟ್ ವರ್ಕ್ ಆಗುತ್ತೆ ಅಂತ ಇವರೆಲ್ಲ ಫಿಟ್ಟಿಂಗ್ ಮಾಡಿದ್ರು. ಕೆಲಸ ಮುಗೀತು ಅಂತ ಹೊರಡೋಣ ಅಂತಿದ್ರು. ಅಷ್ಟರಲ್ಲಿ ಮತ್ತೆ ಲ್ಯಾಪ್ಟಾಪ್ ಆನ್ ಆಗ್ತಾಯಿಲ್ಲ. ಸೊ ಇವ್ರು ಇದ್ದಾಗಲೇ ಸರ್ವಿಸ್ ಇಂಜಿನಿಯರ್ ಹೀಗೆ, ಇನ್ನು ನಮ್ಮ ಕೈಯಲ್ಲಿ ಆಗುತ್ತಾ? ಸಾಧ್ಯನೇ ಇಲ್ಲ. ನೋಡುವ ಮತ್ತೆ ಏನು ಮಾಡ್ತಾರೆ. ಮತ್ತೆ ಲ್ಯಾಪ್ಟಾಪ್ ಬಿಚ್ತಾ ಇದ್ದಾರೆ. ಬಿಚ್ಚಿ ಹಾಕಿ ಆ ಬ್ಯಾಕ್ ಪ್ಯಾನಲ್ಲೇ ಹೊರಟೋಗ್ಬಿಡುತ್ತೇನೋ ಗೊತ್ತಿಲ್ಲ ನನಗೆ. ಸೊ ಫೈನಲಿ ಏನೋ ಒಂದು ಕತೆ ಮಾಡಿದ್ರು. ಒಟ್ಟಿನಲ್ಲಿ ಲ್ಯಾಪ್ಟಾಪ್ ಇನ್ನೂ ವರ್ಕ್ ಆಗ್ತಾಯಿಲ್ಲ. ಸೊ ನಾಳೆ ಅವರು ಏನೋ ಮಿಕ್ಕಿದ್ದನ್ನು ಆಪ್ಷನ್ಸ್ನ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.